ಇದೊಂದು ವಿಶೇಷವಾದ ಒಂದು ವಿಷಯ. ಅದಕ್ಕೋಸ್ಕರ ಇವತ್ತು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಏನಂದರೆ ಅಭಿಮಾನಿಗಳು, ಅಂದರೆ ನಮ್ಮ ಅಪ್ಪಾಜಿ ಕುಟುಂಬದ, ರಾಜ್ ಕುಟುಂಬದ ಅಭಿಮಾನಿಗಳು ಯಾವಾಗಲೂ ನಾವು ಸಿನಿಮಾಗೆ ಪ್ರಮೋಷನ್ ಮಾಡ್ತಾರೆ ಅಂತಲ್ಲ, ಈ ಸಲ ಒಂದು ಜವಾಬ್ದಾರಿಯಾದ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಅದೇನೆಂದರೆ ಇಮ್ಮಾರ್ಟಲ್ ಅಂತ ಒಂದು ಶಾರ್ಟ್ ಫಿಲ್ಮ್. ಹೆಸರಿಗೆ ಶಾರ್ಟ್ ಫಿಲ್ಮ್, ಆದರೆ ಮೆಸೇಜ್ ತುಂಬ ದೊಡ್ಡದಾಗಿದೆ. ಶಾರ್ಟ್ ಫಿಲಿಮ್ ಆದರೂ ಮೆಸೇಜ್ ತುಂಬ ದೊಡ್ಡದಾಗಿದೆ, ವೆರಿ ಬಿಗ್ ಮೆಸೇಜ್. ಇಮ್ಮಾರ್ಟಲ್ ಅಂದರೆ ಸೈನಿಕರಿಗೆ, ನಮ್ಮ ದೇಶನ ರಕ್ಷಣೆ ಮಾಡ್ತಾರೆ ಅವರಿಗೆ ಇದನ್ನು ಅರ್ಪಿಸ್ತಾ ಇದ್ದಾರೆ. ಇಮ್ಮಾರ್ಟಲ್ ಅಂತ ಎಲ್ಲ ಸೇರಿ ಮಾಡಿದ್ದಾರೆ. ಇವತ್ತು ನನಗೆ ಅಭಿಮಾನಿಗಳನ್ನ ನೋಡಿ ನನಗೆ ಹೆಮ್ಮೆ ಆಗುತ್ತೆ. ಇಂಥ ಅಭಿಮಾನಿಗಳನ್ನ ಅಪ್ಪಾಜಿ ದೇವರದಲ್ಲ, ಅದು ಸರಿಯಾದ ಮಾತು ಅಂತ. ಯಾಕಂದರೆ ಸಾಮಾನ್ಯವಾಗಿ ನಾವೆಲ್ಲ ಇಲ್ಲಿ ಜಾಲಿಯಾಗಿದ್ದೀವಿ ಅಂದರೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಬಾರ್ಡ್ರಲ್ಲಿ, ಅವ್ರನ್ನ ನಾವು ಪೂಜಿಸಬೇಕು. ಅದಕ್ಕೆ ನಾಳೆ ಗಣರಾಜ್ಯೋತ್ಸವ ದಿನ ಇದು ಯೂಟ್ಯೂಬಲ್ಲಿ ನಿಮಗೆಲ್ಲರಿಗೂ ಅರ್ಪಿಸ್ತಾ ಇದ್ದೀವಿ. ನಾವೆಲ್ಲ ನೋಡಿ ಒಂದು ನಿಮಿಷ ನೀವು ನಮ್ಮನ್ನು ರಕ್ಷಣೆ ಮಾಡೋರು ಒಂದು ನಿಮಿಷ ಮನಸ್ಸು ತುಂಬ ನೆನೆಸ್ಕೊಳ್ಳಿ, ಅವ್ರಿಗೆ ಪೂಜೆ ಮಾಡಿ. ನಾವು ದೇವ್ರಿಗೆ ಪೂಜೆ ಮಾಡಿದಷ್ಟೇ ಅರ್ಥ ಸಿಗುತ್ತೆ. ಆಮೇಲೆ ಅವ್ರ ಫ್ಯಾಮಿಲಿ ತುಂಬ ಸಂತೋಷ ಪಡುತ್ತೆ. ನನಗೆ ಇವತ್ತು ಅಭಿಮಾನಿಗಳ ಬಿಟ್ಟು ತುಂಬ ಗೌರವ ಬಂತು. ಇಂಥ ಅಭಿಮಾನಿಗಳನ್ನ ನಮಗೆ ಬಿಟ್ಟು ಹೋಗಿದ್ದಾರೆ ಅಪ್ಪಾಜಿ, ಇಂಥ ಗೌರವವಾದ ಕೆಲಸ ಮಾಡಿ. ಯಾಕಂದರೆ ನನಗೆ ನಮ್ಮ ಸಿನಿಮಾ ಬಗ್ಗೆ ಮಾಡೋದು ಅಷ್ಟು ಹೆಮ್ಮೆ ಅಲ್ಲ, ಇದ್ರ ಬಗ್ಗೆ ದೇಶದ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಅದು ನನಗೆ ತುಂಬ ಖುಷಿಯಾಗುತ್ತೆ. ನಿಮ್ಮ ಇಡೀ ತಂಡ ಈ ಥರ ಕೆಲಸ ಮಾಡ್ಕೊಂಬನ್ನಿ. ನಿಮ್ಮನ್ನು ನೋಡ್ಕೊಂಡು ನಾವು ಸಿನಿಮಾದಲ್ಲಿ ಅಲ್ಲಿ ಇಲ್ಲಿ ಒಂಚೂರು ಇದ್ರ ಬಗ್ಗೆ ಅರ್ಪಿಸ್ತಾ ಇರ್ತೀವಿ. ನಿಮ್ಮನ್ನು ನೋಡಿ ನಾವು ಕರಿತೀವಿ. ತುಂಬ ಖುಷಿಯಾಗುತ್ತೆ. ನೀವೆಲ್ಲ ಇದಕ್ಕೆ ಸಪೋರ್ಟ್ ಮಾಡಬೇಕು ಅಭಿಮಾನಿಗಳೇ. ನಿಮ್ಮ ಜೊತೆ ನಾನು ಒಬ್ಬ ಅಭಿಮಾನಿಯಾಗಿ ಇದಕ್ಕೆ ಸಪೋರ್ಟ್ ಮಾಡ್ತೀನಿ. ಇಮ್ಮಾರ್ಟಲ್ ಶಾರ್ಟ್ ಫಿಲಿಮ್ ಅಂತಾರೆ, ಬಟ್ ಬಿಗ್ ಮೆಸೇಜ್. ಗಾಡ್ ಬ್ಲೆಸ್ ಯು. ದೇವ್ರು ನಿಮ್ಗೆ ಒಳ್ಳೇದು ಮಾಡಿ. ನಿಮಗೆಲ್ಲರೂ ನಮ್ಮ ಕುಟುಂಬದ ಪರವಾಗಿ ಶುಭಕಾಮನೆಗಳು. ಇಂಥದ್ದು ಏನೇ ಇದ್ದರೂ ಬನ್ನಿ, ನಾವೆಲ್ಲ ಜೊತೆಗಿರ್ತೀವಿ. ಬನ್ನಿ ಎಲ್ಲ ನಮ್ಮ ದೇಶ. ನಿಮಗೆಲ್ಲರೂ ಗಣರಾಜ್ಯೋತ್ಸವದ ಶುಭಾಶಯಗಳು. ವಂದೇ ಮಾತರಂ. ಜೈ ಹಿಂದ್.